ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಮ್ಯಾಟ್ರಿಕ್ ರೆಪ್ರೆಸೆಂಟೇಷನ್ ಆಫ್ ಗ್ರಾಫ್ಸ್ ಅಲ್ಲಿ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಕ್ಸಾಮಿನೇಷನ್ ಅಂತ ಬಂದಾಗ ನಿಮ್ಗೆ ಈ ತರ ಕ್ವಶನ್ ಅನ್ನ ಕೇಳ್ತಾರೆ. ಏನು? ಡಿಫೈನ್ ದ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಂಡ್ ದ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅಂಡ್ ಅಪ್ಲೈ ದ ಸೇಮ್ ಆನ್ ದಿ ಗ್ರಾಫ್ ಗಿವನ್ ಅಂತ ಅಂದ್ರೆ ಫಸ್ಟ್ ಎರಡರದು ಕೂಡ ಡೆಫಿನಿಷನ್ ಅನ್ನ ಬರೀರಿ. ಆಮೇಲೆ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಫಾರ್ ದಿಸ್ ಗ್ರಾಫ್ ಅಂಡ್ ದ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಫಾರ್ ದಿಸ್ ಗ್ರಾಫ್ ಎರಡನ್ನು ಕೂಡ ಬರೀರಿ ಅಂತ ಕೇಳ್ತಾರೆ. ವೆರಿ ಈಸಿ ಪ್ರಾಬ್ಲಮ್, 7 ಮಾರ್ಕ್ಸ್ ಕೇಳ್ಬೋದು. ಫಸ್ಟ್ ಡೆಫಿನಿಷನ್ ಏನು? ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಂದ್ರೆ ಸ್ಕ್ವೇರ್ ಗ್ರಿಡ್ ಏನಕ್ಕಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕೂಡ ನೀವು ಕರಿಬಹುದು, ಸರಿನಾ? ಯಾಕೆ ಅಂತ ನಾನು ಬರಿಬೇಕಾದ್ರೆ ಹೇಳ್ಕೊಡ್ತೀನಿ. ರೆಪ್ರೆಸೆಂಟ್ ಎ ಗ್ರಾಫ್ ಬೈ ಶೋಯಿಂಗ್ ವಿಚ್ ವರ್ಟಿಸಿಸ್ ಆರ್ ಕನೆಕ್ಟೆಡ್ ಟು ಈಚ್ ಅದರ್. ಕೇವಲ ವರ್ಟಿಸಿಸ್ ಮಾತ್ರ ಯೂಸ್ ಆಗೋದು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ಬೇಕಾರೆ. ನೆಕ್ಸ್ಟ್ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅಂದ್ರೆ ಇಟ್ ಈಸ್ ಎ ರೆಕ್ಟ್ಯಾಂಗುಲರ್ ಗ್ರಿಡ್. ರೆಕ್ಟ್ಯಾಂಗುಲರ್ ಗ್ರಿಡ್ ಯಾಕೆ ಅಂತ ನಾನು ಹೇಳ್ತೀನಿ. ದಟ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ವರ್ಟಿಸಿಸ್ ಅಂಡ್ ಎಡ್ಜಸ್. ಇಲ್ಲಿ ಕೇವಲ ವರ್ಟಿಸಿಸ್ ಮಾತ್ರ ಯೂಸ್ ಆಗೋದು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಲ್ಲಿ. ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ ವರ್ಟಿಸಿಸ್ ಮತ್ತೆ ಎಡ್ಜಸ್ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಅನ್ನ ತೋರಿಸ್ತಾ ಹೋಗ್ತೀವಿ. ಸೊ ಫುಲ್ ಮಾರ್ಕ್ಸ್ ಬೇಕಲ್ವಾ? ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು. ಯಾವ ರೀತಿ? ಸೊಲ್ಯೂಷನ್. ಫಸ್ಟ್ ಈ ಡೆಫಿನಿಷನ್ ಅನ್ನ ಬರೀರಿ. ನೆಕ್ಸ್ಟ್ ಸೊಲ್ಯೂಷನ್. ಗಿವನ್ ವರ್ಟೆಕ್ಸ್ ಗಳು ಯಾವ್ಯಾವ ಕೊಟ್ಟಿದ್ದಾರೆ ಅಂತ ಬರೀರಿ. ವರ್ಟಿಸಿಸ್ ಈಸ್ ಈಕ್ವಲ್ ಟು ಯಾವ್ಯಾವ ವರ್ಟಿಸಿಸ್ ಇದೆ? V1 V2 V3 V4 V5. V1 ನೆಕ್ಸ್ಟ್ V2 ಇದೆ, ನೆಕ್ಸ್ಟ್ V3 ಇದೆ, V4 ಇದೆ, V5 ಇದೆ. ನೆಕ್ಸ್ಟ್ ಎಡ್ಜಸ್ ಗಳನ್ನ ಯಾವ್ಯಾವ ಕೊಟ್ಟಿದ್ದಾರೆ ಅಂತ ಬರಿಬೇಕು. ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಬೇಕಲ್ವಾ, ಅದಕ್ಕೋಸ್ಕರ ಬರೀಲೇಬೇಕು. ಸರಿ, ಎಡ್ಜಸ್ ಯಾವ್ಯಾವ ಇದೆ? E1 ಇದೆ, E2 ಇದೆ, ನೆಕ್ಸ್ಟ್ E3 ಇದೆ, E4 ಇದೆ, E5 ಇದೆ, E6 ಇದೆ. E1 E2 E3 E4 E5 E6, ಸರಿನಾ? ಸೊ ಇವಾಗ ಇದನ್ನ ಬೇಕಾದ್ರೆ ನೀವು ತೋರಿಸ್ಬೋದು. V1 ಇಂದ V5 ಒಳಗಡೆ E4 ಇದೆ, ಆ ತರ. ನೆಕ್ಸ್ಟ್ V1 ಇಂದ V2 ಮಧ್ಯ E1 ಇದೆ. ಸೊ ತೋರಿಸಿ. E1 ಅಂತ ಅಂದ್ರೆ ಏನು? V1 V2 ಅಂತ ಬರಿಬೋದಾ? ನೋಡಿ ಇಲ್ಲಿ V1 ಇಂದ V2 ಮಧ್ಯೆ ಇರುವಂತ ಎಡ್ಜ್ ಅನ್ನ E1 ಅಂತ ಕರಿತೀವಿ. E2 ಅಂತ ಅಂದ್ರೆ V2 V3. ನೆಕ್ಸ್ಟ್ E3 ಅಂತ ಅಂದ್ರೆ V1 V3. ನೆಕ್ಸ್ಟ್ E4 ಅಂತ ಅಂದ್ರೆ V1 V5. ನೆಕ್ಸ್ಟ್ E5 ಅಂತ ಅಂದ್ರೆ V5 V4. ನೆಕ್ಸ್ಟ್ E6 ಅಂತ ಅಂದ್ರೆ V5 ಇಂದ V3, V5 V3. ಹಿಂಗೂ ಕೂಡ ಬರಿಬಹುದು. V3 V5 ಅಂತ ಕೂಡ ಬರಿಬಹುದು. ಯಾಕಂತಂದ್ರೆ ಇದು ಮಾಮೂಲಿ ಲೈನ್ ಅಥವಾ ಎಡ್ಜ್ ಆಗಿರೋದ್ರಿಂದ ಈಸಿಯಾಗಿ ಬರಿಬಹುದು. ಒಂದೊಂದ್ಸಲಿ ಏನ್ ಮಾಡ್ತಾರೆ, ಡೈರೆಕ್ಟೆಡ್ ಎಡ್ಜಸ್ ಅನ್ನ ಕೊಡ್ತಾರೆ, ಅಂದ್ರೆ ಡೈರೆಕ್ಷನ್ ಇರುವಂತ ಎಡ್ಜ್. ಅವಾಗ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ಬರಿಬೇಕಾಗತ್ತೆ. ಇಲ್ಲಿ ಏನಾದ್ರೂ ಕೂಡ ಆ ಕಡೆ ಈ ಕಡೆ ಆದ್ರೂ ನಡೆಯುತ್ತೆ. ಅಂದ್ರೆ V3 ಇಲ್ಲಿ ಬರ್ದು V5 ಇಲ್ಲಿ ಕೂಡ ಬರಿಬಹುದು, V4 ಇಲ್ಲಿ ಬರ್ದು V5 ಇಲ್ಲಿ ಕೂಡ ಬರಿಬಹುದು, ಏನಾಗಲ್ಲ, ಸರಿನಾ? ಸೊ ಇವಾಗ ಎಡ್ಜಸ್ ಅನ್ನ ರೆಪ್ರೆಸೆಂಟ್ ಮಾಡಿದ್ವಿ, ವರ್ಟಿಸಿಸ್ ಗಳನ್ನ ರೆಪ್ರೆಸೆಂಟ್ ಮಾಡಿದ್ವಿ. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ನಾವು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅನ್ನ ಬರೆಯೋಣ. ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್. ಸೊ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಬರೆಯೋದು? ಎ ಅಂತ ಅದಕ್ಕೆ ನೇಮ್ ಮಾಡ್ಕೊಳ್ಳೋಣ. ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ಗೆ ನಾನು ಹೇಳಿದ್ದೀನಿ ಕೇವಲ ವರ್ಟಿಸಿಸ್ ಗಳು ಮಾತ್ರ ಯೂಸ್ ಆಗ್ತವೆ. V1 V2 V3 V4 V5 ಮಾತ್ರ ಯೂಸ್ ಆಗುತ್ತೆ. ಸೊ V1 V2 V3 V4 ಮತ್ತೆ V5 ಮಾತ್ರ ಯೂಸ್ ಆಗುತ್ತೆ. ರೋ ವೈಸ್ ಕೂಡ ಕಾಲಮ್ ವೈಸ್ ಕೂಡ V1 V2 V3 V4 ಮತ್ತೆ V5. ಈಗ ಕನೆಕ್ಷನ್ ಎಲ್ಲೆಲ್ಲಿಗಿದೆ ನೋಡಿ. V1 ಇಂದ ನನಗೆ ಡೈರೆಕ್ಟ್ ಎಡ್ಜ್ V5 ಹೋಗ್ತಾ ಇದೆ, V3 ಹೋಗ್ತಾ ಇದೆ, V2 ಹೋಗ್ತಾ ಇದೆ. ಸೊ ಡೈರೆಕ್ಟ್ ಎಡ್ಜ್ ಯಾವ್ಯಾವ ವರ್ಟಿಸಿಸ್ ಹೋಗ್ತಾ ಇದೆ ಅಲ್ಲಿಗೆಲ್ಲ 1 ಹಾಕಿ, ಉಳಿದಿರೋದೆಲ್ಲ 0. V1 ಇಂದ V5 ಇದೆ, ಸೊ 1. ನೆಕ್ಸ್ಟ್ V1 ಇಂದ V3 ಇದೆ, ಸೊ 1. ನೆಕ್ಸ್ಟ್ V1 ಇಂದ V2 ಇದೆ, ಸೊ 1. ಇನ್ನು ಉಳಿದಿರೋದೆಲ್ಲ 0 ಆಗ್ತವೆ, ಸರಿನಾ? ಏನಾದ್ರೂ ಡೈರೆಕ್ಟ್ ಎಡ್ಜ್ ಇದೆ ಅಂತಂದ್ರೆ 1, ಇಲ್ಲ ಅಂತಂದ್ರೆ 0. ನೆಕ್ಸ್ಟ್ V2 ಅಂತ ಬಂದಾಗ ನೋಡಿ, ಇಲ್ಲಿ V2 ಇದೆ. V2 ಇಂದ ಎಲ್ಲೆಲ್ಲಿ ಡೈರೆಕ್ಟ್ ಎಡ್ಜ್ ಇದೆ? V1 ಇದೆ ಮತ್ತೆ V3 ಇದೆ. ಸೊ V1 ಗೆ V3 ಗೆ, ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ V3 ಬಂದ್ರೆ V2 V1 V5 V4, ಸರಿನಾ? ಸೊ V1 ಗಿದೆ, V2 ಗಿದೆ, ನೆಕ್ಸ್ಟ್ V5 ಗಿದೆ, ನೆಕ್ಸ್ಟ್ V4 ಗಿದೆ, V3 ಇಲ್ಲ, ಅಂದ್ರೆ ಸೆಲ್ಫ್ ಲೂಪ್ ಇಲ್ಲ. ನೆಕ್ಸ್ಟ್ V4 ಅಂತ ಬಂದಾಗ V5 ಮತ್ತೆ V3 ಮತ್ತೆ V5 ಗಿದೆ, ಇನ್ನು ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ V5 ಅಂತ ಬಂದಾಗ V1 V3 V4, V1
V3 V4 ಇನ್ನು ಉಳಿದಿರೋದೆಲ್ಲ 0. ಸೊ ಇವಾಗ ಇದು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಆಯಿತು. ಒಂದೊಂದ್ಸಲಿ ರಿಫೈನ್ ಮಾಡಿ ಬರೆಯೋದಕ್ಕೆ ಕೇಳ್ತಾರೆ. ರಿಫೈನ್ ಮಾಡಿ ಬರೆಯೋದು ಅಂದ್ರೇನು, A = ಕೇವಲ ಈ ಮ್ಯಾಟ್ರಿಕ್ಸ್ ವ್ಯಾಲ್ಯೂನ ಮಾತ್ರ ಬರೀಬೇಕು. ಈ V1 V2 V3 ಇವೆಲ್ಲ ಬರೆಯುವಂಥದ್ದು ಏನಿಲ್ಲ. ಸೊ ಬರೀರಿ 0 1 1 0 1, ನೆಕ್ಸ್ಟ್ 1 0 1 0 0, ನೆಕ್ಸ್ಟ್ 1 1 0 1 1, 0 0 1 0 1, 1 0 1 1 0. ಸರಿನಾ? ನೀವು ಈ ಥರನೂ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ರಿಫೈನ್ಡ್ ಆಗು ಕೂಡ ಬರೀರಿ, ಎರಡೂ ಕೂಡ ಬರೀ. ಏನು ಇಲ್ಲಿರೋದನ್ನ ಆನ್ಸರ್ ಕಾಪಿ ಮಾಡಿ ಬರೆಯೋದಕ್ಕೆ ಏನಾರ ಟೈಮ್ ಆಯ್ತಾ? ಏನಿಲ್ಲ, ಇದನ್ನು ಬರ್ದಿರೋದನ್ನೇ ಅಲ್ಲಿ ಬರೀರಿ ಅಷ್ಟೇ. ನೆಕ್ಸ್ಟ್ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸಿಗೆ ಹೋಗೋಣ. ಈಗ ಎರಡನೇದಾಗಿ ನಾವು ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅನ್ನ ಬರೆಯೋಣ. ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್. ಸೊ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಬರೆಯೋದು ನೋಡಿ. ಇಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ದ ವರ್ಟಿಸಿಸ್ ಅಂಡ್ ದ ಎಡ್ಜಸ್ ಅಂತಂದ್ರೆ ವರ್ಟಿಸಿಸ್ ಗಳು ಯೂಸ್ ಆಗಬೇಕು, ಎಡ್ಜಸ್ ಕೂಡ ಯೂಸ್ ಆಗಬೇಕು. ಯಾವ್ಯಾವ ವರ್ಟಿಸಿಸ್ ಇದೆ? ಬಿ ಅಂತ ನೇಮ್ ಮಾಡೋಣ. ಇದಕ್ಕೆ ವರ್ಟಿಸಿಸ್ ಯಾವ್ಯಾವ ಇರೋದು? V1 ಇದೆ, V2 ಇದೆ, V3 ಇದೆ, V4 ಇದೆ, V5 ಇದೆ. ನೆಕ್ಸ್ಟ್ ಎಡ್ಜಸ್ ಯಾವಿರೋದು? E1 E2 E3 E4 E5 E6 ಮತ್ತೆ E7. ಸೊ ಇದೇ ಒಂದು ಕಾರಣಕ್ಕೆ ಇದನ್ನ ರೆಕ್ಟ್ಯಾಂಗುಲರ್ ಗ್ರಿಡ್ ಅಂತ ಕರೆದಿರೋದು. ಯಾಕೆ? ಎಡ್ಜಸ್ ಜಾಸ್ತಿ ಇರ್ತವೆ ಒಂದೊಂದ್ಸಲಿ, ಸರಿನಾ? ಎಡ್ಜಸ್ ಜಾಸ್ತಿ ಇರ್ತವೆ. ಸೇಮ್ ನಂಬರ್ ಆಫ್ ವರ್ಟಿಸಿಸ್ ಅಷ್ಟು ಎಡ್ಜಸ್ ಇರಲ್ಲ, ಜಾಸ್ತಿ ಇರ್ತವೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇದು ರೆಕ್ಟ್ಯಾಂಗುಲರ್ ಫಾರ್ಮೆಟ್ ಅಲ್ಲಿ ಬರುತ್ತೆ. ಈಗ V1 ಅಂತ ಇದೆ ಅಲ್ವಾ? ಸೊ V1 ವರ್ಟಿಸಿಸ್. V1 ಗೆ ಯಾವ ಎಡ್ಜಸ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದಾವೆ ಅವಕ್ಕೆ 1, ಇಲ್ಲ ಅಂತಂದ್ರೆ 0. E4 ಕನೆಕ್ಟ್ ಆಗಿದೆ, E3 ಕನೆಕ್ಟ್ ಆಗಿದೆ, E1 ಕನೆಕ್ಟ್ ಆಗಿದೆ. ಸೊ E4 E3 ಮತ್ತೆ E1 ಗೆ 1 ಅಂತ ಬರೀಬೇಕು, ಇನ್ನು ಉಳಿದಿರೋದೆಲ್ಲ 0. ನೆಕ್ಸ್ಟ್ V2 ಅಂತ ಬಂದಾಗ V2 ಗೆ ಯಾವ್ಯಾವ ಎಡ್ಜ್ ಡೈರೆಕ್ಟ್ ಕನೆಕ್ಟ್ ಆಗಿರೋದು? E1 ಮತ್ತೆ E2, E1 ಮತ್ತೆ E2, ಇನ್ನು ಉಳಿದಿರೋದಕ್ಕೆಲ್ಲ 0 ಅಂತ ಬರೀರಿ. ನೆಕ್ಸ್ಟ್ V3 ಗೆ ಯಾವ್ಯಾವ ಎಡ್ಜ್ ಕನೆಕ್ಟ್ ಆಗಿರೋದು? E2 E3 E6 E7, E2 E3 E6 E7, ಉಳಿದಿರೋದೆಲ್ಲ 0. ನೆಕ್ಸ್ಟ್ V4 ಗೆ ಯಾವ್ಯಾವ ಎಡ್ಜ್ ಕನೆಕ್ಟ್ ಆಗಿದೆ? E5 ಮತ್ತೆ E7, E5 ಮತ್ತೆ E7, ಉಳಿದಿರೋದಕ್ಕೆಲ್ಲ 0 ಅಂತ ಬರೀಬೇಕು. ನೆಕ್ಸ್ಟ್ V5, ಸೊ V5 ಗೆ ಯಾವ್ದು ಕನೆಕ್ಟ್ ಆಗಿದೆ? E4 E6 ಮತ್ತೆ E5, E4 E6 ಮತ್ತೆ E5 ಕನೆಕ್ಟ್ ಆಗಿದೆ, ಉಳಿದಿರೋದಕ್ಕೆಲ್ಲ 0. ಸರಿನಾ? ಯಾವ್ಯಾವ ಎಡ್ಜ್ ಕನೆಕ್ಟ್ ಆಗಿದಾವೆ ಡೈರೆಕ್ಟ್ ಆಗಿ ಅವಕ್ಕೆ 1, ಇಲ್ಲ ಅಂತಂದ್ರೆ 0. ಸೊ ಇವಾಗ ಇದನ್ನ ರೆಡ್ಯೂಸ್ ಮಾಡಿ ಬರೀರಿ ಅಂತ ಅಂದ್ರೆ ಇದನ್ನೆಲ್ಲ ಬರೆಯುವಂತ ಅವಶ್ಯಕತೆ ಏನು ಇಲ್ಲ, ಸರಿನಾ? ಸೊ ಮ್ಯಾಟ್ರಿಕ್ಸ್ ಏನಾಗುತ್ತೆ? 1 1 0 0 0, ನೆಕ್ಸ್ಟ್ 0 1 1 0 0 1 0 1 0 0 1 0 0 0 1, ನೆಕ್ಸ್ಟ್ 0 0 0 1 1 0 0 1 0 1 0 0 1 1 0. ಸರಿನಾ? ಸೊ ಈ ತರ ನೀವು ರೆಡ್ಯೂಸ್ ಮಾಡಿ ಕೂಡ ಬರಿಬೇಕಾಗತ್ತೆ, ಸರಿನಾ? ಸೊ ಈ ತರನು ಬರೀರಿ, ನೆಕ್ಸ್ಟ್ ರೆಡ್ಯೂಸ್ ಮಾಡಿ ಬರೀರಿ. ಇಲ್ಲಿರೋದನ್ನೇ ಕಾಪಿ ಮಾಡಿ ಬರೆಯೋದು ಅಷ್ಟೇ ಅಲ್ವಾ? ಸೊ ಇದರಲ್ಲಿ ಇನ್ನೂ ಎಕ್ಸ್ಟ್ರಾ 2 ಬರ್ತವೆ. ಒಂದು ಪಾತ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ, ಸರ್ಕ್ಯೂಟ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸೊ ಆ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಷ್ಟು ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಯಾವ್ಯಾವ ವರ್ಟಿಸಿಸ್ ಇದಾವೆ, ಯಾವ್ಯಾವ ಎಡ್ಜಸ್ ಇದಾವೆ ಅಂತ ಬರೆದು ಆಮೇಲೆ ಮ್ಯಾಟ್ರಿಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗಿ, ಸರಿನಾ? ಈ ಡಯಾಗ್ರಾಮ್ ಅನ್ನು ಕೂಡ ನೀವು ಗಿವನ್ ಅಂತ ಹೇಳ್ಬಿಟ್ಟು ಬರಿಬೇಕು. ಆದಷ್ಟು ಪ್ರಾಬ್ಲಮ್ ಅನ್ನ ಲೆಂತಿಯಾಗಿ ಎಳೆಯೋದಕ್ಕೆ ಟ್ರೈ ಮಾಡ್ತಾ ಹೋಗಿ, ಅವಾಗ ಪೇಪರ್ ಜಾಸ್ತಿ ತುಂಬಿಸಿದ್ರೆ ಮಾರ್ಕ್ಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಮಾಡ್ಯೂಲ್ದು ಏನೇನು ಪ್ರಾಬ್ಲಮ್ಗಳಿದಾವೆ ಅವೆಲ್ಲವೂ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಇದಾವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೂ ಎಕ್ಸ್ಟ್ರಾ ಏನಾದರೂ ನಿಮಗೆ ಡೌಟ್ ಇದೆ, ಎಕ್ಸ್ಟ್ರಾ ಕ್ಲಿಯರ್ ಮಾಡ್ಕೋಬೇಕು ಅಂತ ಇದ್ರೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬೋದು. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಜಾಯಿನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.